ಇನ್ನೂ ಸೂಪರ್ ಇದ್ದಾರೆ. ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹೀಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಕ್ಯಾರೆಕ್ಟರ್ ಲವ್ ಶುರು ಆಯಿತು. ಏನಂತ ಗೊತ್ತಿಲ್ಲ, ಎಕ್ಸ್ಪೆಷಲಿ ಆ ಸಾಂಗ್ ಬರ್ತೇನೆ, ನಿಲ್ಲ ನಿಲ್ಲ ಎಂದು ನಾನು ಬದುಕೆಲ್ಲ ಕಥದಲ್ಲಿ ಅಲಿವೆನಲ್ಲ, ಬದುಕೆಲ್ಲ ಕಥದಲ್ಲಿ ಅಲಿವೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾಗಲೂ ಮೈಯಿಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಎಲ್ಲ ಪಾತ್ರ ಮಾಡಿದೆ. ನನಗೆ ಏನೇ ಮಾಡೋದು ಅಪೈಗಳು ಮಾಡೋಕ್ಕಾಗಲ್ಲ, ಬಟ್ ನಮಗೆ ಭಾಳ ಖುಷಿ ಆಯಿತು. ಆಮೇಲೆ ತಿರ್ಗಾ ವಿಷ್ಣು ತಿರ್ಗಾ ಆಫ್ಟರ್ 37 years ಮಾಡ್ತಾರೆ. ನಮಗೆ ತುಂಬ ಹೆಮ್ಮೆ ಅದ್ರ ಮೇಲೆ ಗೌರವ ಜಾಸ್ತಿ ಆಯಿತು. ಅಂಥ ಒಂದು ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟು ಜನಗಳಿಗೆ ತೋರಿಸ್ಬೇಕು, ಅದನ್ನ ನೋಡಿದವರು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ. ಯಾಕಂದ್ರೆ ಅವ್ರ ಸಿನಿಮಾ ನೋಡಿ ಭಾಳ ಆ್ಯಕ್ಷನ್ ಒಂಥರ ವಿಭಿನ್ನವಾದ ಸಿನಿಮಾನ ಮಾಡ್ತಾರೆ ಮೋಹನ್ ಬಾಬು ಸರ್. ಅದರಲ್ಲಿ ಈ ಸಿನಿಮಾನ ನಾವು ಮಾಡ್ತೀನಿ, ಮಗನಿಗೋಸ್ಕರ ಮಾಡ್ತೀವಿ, ಅದು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕಿಲ್ಲ, ಇವಾಗ ನೋಡಬೇಕು. ಆ ಭಕ್ತಿ ಅಂದರೆ ಏನು, ಯಾತಕ್ಕೆ ವಿಷುವಲ್ ತೆಗೆದಿರುತ್ತೆ. ಕಾಳಾಸ್ತಿ ಯಾರು ಕೇಳಲಿಲ್ಲ, ಕಾಳಾಸ್ತಿ ಹೇಗಿರ್ಬೋದು, ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಜಿಲ್ಯಾಂಡ್ ಹೋಗೋದು ಅವಶ್ಯಕತೆ ಇತ್ತು ಗೊತ್ತಿಲ್ಲ, ಬಟ್ ಅವರು ನ್ಯೂಜಿಲ್ಯಾಂಡ್ ಹೋಗಿ ಮಾಡ್ತಾರೆ. ಐ ಥಿಂಕ್ ಸಮ್ ಪ್ಯೂರ್ಲಿ ಅಮೇಸಿಂಗ್. ಆಮೇಲೆ ಆ ಸೆಟಪ್ ಮಾಡಿರೋದು, ಬಟ್ ಡೈರೆಕ್ಟರ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಸಿನಿಮಾ ನೋಡಿ ಅದು ಬಹಳ ವಿಶೇಷತೆ. ಈ ನೀರು ಚೆಲ್ಲಬೇಕು ನನಗೂ ಒಂದು ಅನುಭವ ಆಯ್ತು. ಅಲ್ಲಿ ಲಿಂಗದಿಂದ ನೀರು ಚೆಲ್ಲೋದು ಐ ಥಿಂಕ್ ನನಗೆ ಗೋಸ್ಕರ ಬಂತು ಆ್ಯಕ್ಚುಲಿ. ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ವಾಸ್ ವೆರಿ ಟಚಿಂಗ್. ನನಗನ್ಸುತ್ತೆ ಈ ಸಿನಿಮಾ 100% ಮೋಹನ್ ಬಾಬು ಸರ್ ಖಂಡಿತ 100% ಸೂಪರ್ ಡೂಪರ್ ಇದ್ದಾರೆ.